ಸಾಮಾನ್ಯವಾಗಿ ಸಮಾಜದ ನಿಯಮಗಳನ್ನ ಮುರಿದ್ರೆ ನಮ್ಗೆ ಸಿಗೋದು ಶಿಕ್ಷೆ ಅಲ್ವಾ? ಹ್ಮ್ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ಫೈನ್ ಕಟ್ಬೇಕು, ಆಫೀಸ್ ರೂಲ್ಸ್ ಮುರಿದ್ರೆ ಕೆಲ್ಸ ಹೋಗೋ ಭಯ ಇರುತ್ತೆ. ಹೌದು, ಖಂಡಿತ. ಇದೆಲ್ಲ ನಮ್ಗೆ ಗೊತ್ತಿರೋ ಲೌಕಿಕ ಜಗತ್ತಿನ ಸತ್ಯ. ಆದ್ರೆ ಆಧ್ಯಾತ್ಮದ ಅತ್ಯುನ್ನತ ಘಟ್ಟದಲ್ಲಿ ಒಂದು ವಿಚಿತ್ರವಾದ ವಿಪರ್ಯಾಸ ಇದೆ. ನಾವು ಎಲ್ಲಿಯವರೆಗೂ ಈ ಜಗತ್ತಿನ ಕೆಲವು ನಿಯಮಗಳನ್ನ ಮುರಿಯುವ ಧೈರ್ಯ ಮಾಡಲ್ವೋ, ಹ್ಮ್ ಅಲ್ಲಿವರೆಗೂ ನಮ್ಗೆ ಆ ನೈಜ ಶಾಂತಿ ಅಥವಾ ಮುಕ್ತಿ ಸಿಗಲ್ಲ ಅನ್ನೋದು. ಇದು ಕೇಳೋಕೆ ಸ್ವಲ್ಪ ಆಘಾತಕಾರಿ ಅನ್ಸಿದ್ರೂ ಇದುವೇ ಸತ್ಯ. ನಿಜ. ಏನಂದ್ರೆ ಜಗತ್ತಿನ ಕಣ್ಣಿಗೆ ಯಾವುದು ಅರಾಜಕತೆ ಅಥವಾ ಉದ್ದಟತನ ಅಂತ ಅನ್ಸುತ್ತೋ ಅದು ಆಧ್ಯಾತ್ಮದ ಉತ್ತುಂಗದಲ್ಲಿ ನಿಂತ ಸಾಧಕನಿಗೆ ಕೇವಲ ಒಂದು ಆ, ಉದಾಸೀನತೆಯಾಗಿರುತ್ತೆ. ಮತ್ತೆ ಈ ಉದಾಸೀನತೆಗೂ ಹಾಗೂ ಅಹಂಕಾರಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಗೊತ್ತಾ? ಅದೇ ಇವತ್ತು ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡ್ತಾ ಇರೋದು ಇದೇ ಕುತೂಹಲಕಾರಿ ವಿಷಯದ ಬಗ್ಗೆ. ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಮೂಲ ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟ ಮಾಡಿರೋ ಮತ್ತು ವಿಜಯೇಂದ್ರ ರಾಮನಾಥ್ ಭಟ್ ಅವರು ಸಂಪಾದಿಸಿರೋ ಗ್ರಂಥಮಾಲಾ 3 ಆಧ್ಯಾತ್ಮ ಜ್ಞಾನ ಅನ್ನೋ ಅದ್ಭುತ ಕೃತಿಯ ವಿಷಯಗಳು. ಖಂಡಿತ. ವಿಜೇಂದ್ರ ಭಟ್ ಅವರ ಅಧ್ಯಯನದ ಆಳ ಇದೆಯಲ್ಲ, ಅದು ನಿಜಕ್ಕೂ ಅಪಾರವಾದದ್ದು. ಹೌದು. ಅಂದ್ರೆ ಇದಕ್ಕೂ ಮೊದಲು ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಬರೋಬ್ಬರಿ 1752 ಪುಟಗಳ ಸಂಶೋಧನಾ ಶ್ರೇಣಿಯನ್ನು ತಂದಿದ್ದಾರೆ. ವಾವ್, 1700 ಪುಟಗಳು. ಹೌದು. ಆಮೇಲೆ ಕರ್ಮ ಮತ್ತೆ ಜ್ಞಾನಯೋಗಗಳ ಬಗ್ಗೆ 800 ಪುಟಗಳ ಬೃಹತ್ ಕೃತಿಯನ್ನು ಪ್ರಕಟಿಸಿದ್ದಾರೆ. ಈಗ ಅದರ ಮುಂದುವರೆದ ಭಾಗವಾಗಿ ಬಂದಿರೋ ಈ ಕೃತಿಯಲ್ಲಿ ಅವರು ಭಕ್ತಿಯ ನೈಜ ಸ್ವರೂಪವನ್ನ ಬಹಳ ಸೂಕ್ಷ್ಮವಾಗಿ ಬಿಡಿಸಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಇಂದಿನ ಮುಖ್ಯ ಗುರಿ ಈ ಕೃತಿಯಲ್ಲಿ ಬರುವ ನಾರದ ಭಕ್ತಿ ಸೂತ್ರ ಅನ್ನೊಂದರ ಒಳಾರ್ಥವನ್ನ ಅರಿಯೋದು, ಜೊತೆಗೆ ಅಮಲ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿಯಾಗಿ ಹೇಳಿದ್ರಿ. ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಆ ನೂರಾರು ಜವಾಬ್ದಾರಿಗಳ ಗಡಿಬಿಡಿಯ ನಡುವೆ ಈ ಭಕ್ತಿಯನ್ನ ಹೇಗೆ ಉಳಿಸ್ಕೊಳ್ಬೋದು ಅನ್ನೋದನ್ನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಪಯಣವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತಗಳ ತಳಹದಿಯನ್ನು ನೋಡಬೇಕಾಗತ್ತೆ. ಕೃತಿಯ ಆರಂಭದಲ್ಲಿ ನವಪ್ರಮೇಯ ರತ್ನಮಾಲ ಬಗ್ಗೆ ಬಹಳ ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ನವಪ್ರಮೇಯ ರತ್ನಮಾಲಾ. ಹೌದು. ಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನ ಬರೆದರು. ಅದನ್ನ ಒಟ್ಟಾರೆಯಾಗಿ ಸರ್ವಮೂಲ ಅಂತ ಕರೀತಾರೆ. ಓಕೆ. ಮುಂದೆ ಬಂದ ಶ್ರೀ ವ್ಯಾಸತೀರ್ಥರು ಆ ಇಡೀ 37 ಗ್ರಂಥಗಳ ಸಾರಾಂಶವನ್ನ ಕೇವಲ 9 ಪ್ರಮುಖ ತತ್ವಗಳಾಗಿ ಕ್ರೋಢೀಕರಿಸಿದ್ರು. 37 ಗ್ರಂಥಗಳನ್ನ ಕೇವಲ 9 ಸಾಲಿಗೆ ಇಳಿಸೋದು ಅಂದ್ರೆ ಇದೊಂದ್ ರೀತಿ ಇಡೀ ಒಂದು ಬೃಹತ್ ಲೈಬ್ರರಿಯನ್ನ ಒಂದು ಚಿಕ್ಕ ಪೆನ್ ಡ್ರೈವ್ಗೆ ಹಾಕಿದ ಹಾಗೆ ಆಯ್ತು ಅಲ್ವಾ? ಅದೇ ನಿಖರವಾದ ಹೋಲಿಕೆ. 9 ತತ್ವಗಳ ಬೇಸಿಕ್ ಐಡಿಯಾ ಏನು ಅಂತ ಹೇಳ್ಬೋದಾ? ಅದರ ಮೂಲ ಸಾರಾಂಶ ಬಹಳ ಪ್ರಾಯೋಗಿಕವಾಗಿದೆ. ಅಂದ್ರೆ ಈ ಜಗತ್ತು ಕೇವಲ ಭ್ರಮೆ ಅಲ್ಲ, ಇದು ಸತ್ಯವಾದದ್ದು. ಜೀವರುಗಳು ಮತ್ತು ದೇವರ ನಡುವೆ ಒಂದು ನೈಜವಾದ ಭಿನ್ನತೆ ಇದೆ. ಜೀವರಲ್ಲಿಯೇ ಉಚ್ಚ ನೀಚ ಸ್ಥಾನಗಳಿರ್ತವೆ. ಮತ್ತೆ ನಮ್ಮೊಳಗಿರುವ ಸಹಜವಾದ ಆನಂದವನ್ನ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸೋದೇ ಮುಕ್ತಿ. ಹೀಗೆ ಒಟ್ಟು 9 ತತ್ವಗಳು ಬರ್ತವೆ. ಓಕೆ. ಆದರೆ ಇದರಲ್ಲಿ ಇಡೀ ಸಿದ್ಧಾಂತಕ್ಕೆ ಜೀವ ತುಂಬುವ ತತ್ವ ಅಂದ್ರೆ ಅದು 7ನೇ ತತ್ವ. ಅದೇ ಅಮಲಭಕ್ತಿಶ್ಚ ತತ್ಸಾಧನಂ. ಅಮಲಭಕ್ತಿಶ್ಚ ತತ್ಸಾಧನಂ ಅಂದ್ರೆ ಆ ಮುಕ್ತಿಯನ್ನ ಹೊಂದಲು ಅಮಲವಾದ ಕಲ್ಮಶವಿಲ್ಲದ ಶುದ್ಧ ಭಕ್ತಿಯೇ ಏಕೈಕ ಸಾಧನ ಅಂತಾಯ್ತು. ಹೌದು, ನಿಖರವಾಗಿ. ನಾನಿದನ್ನ ಹೀಗ್ ನೋಡ್ತೀನಿ. ಈಗ ಈ 9 ತತ್ವಗಳು ಇದೆಯಲ್ಲ, ಜಗತ್ತು ಸತ್ಯ, ಜೀವರು ದೇವರ ಸಂಬಂಧ, ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಜೀವನದ ಒಂದು ದೊಡ್ಡ ಕಂಪ್ಯೂಟರ್ ಅಥವಾ ಹಾರ್ಡ್ವೇರ್ ಇದ್ದ ಹಾಗೆ. ಈ ಹಾರ್ಡ್ವೇರ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು, ಅದನ್ನ ರನ್ ಮಾಡೋಕೆ ಬೇಕಾದ ಪವರ್ ಸಪ್ಲೈ ಅಥವಾ ಎಲೆಕ್ಟ್ರಿಸಿಟಿನೇ ಈ ಅಮಲ ಭಕ್ತಿ ಅಂತ ಹೇಳ್ಬೋದಾ? ಕರೆಂಟ್ ಇಲ್ದೆ ಆ ಇಡೀ ಸಿಸ್ಟಮ್ ಆನ್ ಆಗೋದೇ ಇಲ್ಲ ಅಲ್ವಾ? ಖಂಡಿತ. ಇದು ಬಹಳ ಅದ್ಭುತವಾದ ಉಪಮೆ. ಭಕ್ತಿ ಇಲ್ಲದೆ ಜ್ಞಾನವಾಗಲಿ ಕರ್ಮವಾಗಲಿ ಪೂರ್ಣ ಆಗೋದೇ ಇಲ್ಲ. ಆದರೆ ಇಲ್ಲಿ ಎದುರಾಗುವ ಅತಿದೊಡ್ಡ ಸವಾಲೇನೆಂದ್ರೆ ಈ ಶುದ್ಧ ಭಕ್ತಿಯನ್ನ ನಮ್ಮೊಳಗೆ ತಂದುಕೊಳ್ಳೋದು ಹೇಗೆ? ಹೌದು, ಅದೇ ದೊಡ್ಡ ಪ್ರಶ್ನೆ. ಯಾಕಂದ್ರೆ ನಾವು ಬದುಕ್ತಾ ಇರೋದು ಒಂದು ಕಾಂಪ್ಲೆಕ್ಸ್ ಆದ ಲೌಕಿಕ ಜಗತ್ತಿನಲ್ಲಿ. ಇಲ್ಲಿನ ಸಂಬಂಧಗಳು, ಆಸೆಗಳು, ಸಮಾಜದ ನಿರೀಕ್ಷೆಗಳು ಮತ್ತು ಕರ್ತವ್ಯಗಳ ನಡುವೆ ಆ ಅಮಲ ಭಕ್ತಿಗೆ ಜಾಗ ಎಲ್ಲಿದೆ? ಬಹುಶಃ ಇಲ್ಲಿಗೇನೆ ಆ ನಾರದ ಭಕ್ತಿ ಸೂತ್ರ ಎಂಟ್ರಿ ಕೊಡೋದು ಅನ್ಸುತ್ತೆ. ಕೃತಿಯಲ್ಲಿ
ನಾರದ ಭಕ್ತಿಸೂತ್ರ 11ರ ಬಗ್ಗೆ ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದಾರಲ್ಲ, ಹೌದು. ಅದು ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡುತ್ತೆ? ನಾವು ಹಾರ್ಡ್ವೇರ್ ಬಗ್ಗೆ ಮಾತಾಡಿದ್ವಿ, ಕರೆಂಟ್ ಬಗ್ಗೆ ಮಾತಾಡಿದ್ವಿ. ಅದೇ ಈ ಸೂತ್ರ ನಮ್ಗೆ ಆ ಕರೆಂಟ್ ಅನ್ನ ಹೇಗೆ ವೈರಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ? ಎಕ್ಸಾಕ್ಟ್ಲಿ. ನಾರದ ಭಕ್ತಿಸೂತ್ರ 11ರ ವಾಕ್ಯ ಹೀಗಿದೆ: ಲೋಕ ವೇದೇಶು ತದನುಕೂಲಾಚರಣಂ ತದ್ವಿರೋಧಿಷು ಉದಾಸೀನತ ಚ. ಇದು ಮೇಲ್ನೋಟಕ್ಕೆ ಬಹಳ ಸರಳವಾದ ಸಾಲು, ಆದರೆ ಇದರ ಇಂಪ್ಯಾಕ್ಟ್ ಊಹೆಗೆ ನಿಲುಕದಷ್ಟು ದೊಡ್ಡದು. ಅಂದ್ರೆ ಇದರ ಅರ್ಥ ಏನಂದ್ರೆ, ಪ್ರಪಂಚದ ಲೌಕಿಕ ಕರ್ಮಗಳಿರಲಿ ಅಂದ್ರೆ ಲೋಕ, ಅಥವಾ ಧಾರ್ಮಿಕ ಕರ್ಮಗಳಿರಲಿ ಅಂದ್ರೆ ವೇದ, ನಮ್ಮ ಭಕ್ತಿಗೆ ಅನುಕೂಲವಾಗುವ ಆಚರಣೆಗಳನ್ನ ಮಾತ್ರ ನಾವು ಇಟ್ಕೊಳ್ಬೇಕು. ಭಕ್ತಿಗೆ ವಿರುದ್ಧವಾದ ಅಥವಾ ಅಡ್ಡಿಯಾಗುವ ಯಾವುದೇ ವಿಷಯಗಳಿರಲಿ, ಅವುಗಳ ಬಗ್ಗೆ ನಾವು ಕಡ್ಡಾಯವಾಗಿ ಉದಾಸೀನತೆಯನ್ನ ತೋರಬೇಕು. ಒಂದ್ ನಿಮಿಷ ಇಲ್ಲೇ ನೋಡಿ, ವಿಷಯ ತುಂಬಾ ರೋಚಕವಾಗೋದು. ಇಲ್ಲಿ ಸ್ವಲ್ಪ ಬ್ರೇಕ್ ಹಾಕೋಣ. ಹೇಳಿ. ಇದು ತುಂಬಾ ರಿಸ್ಕಿ ಅನ್ಸಲ್ವಾ? ಅಂದ್ರೆ ಭಕ್ತಿಗೆ ಅಡ್ಡಿಯಾಗುತ್ತೆ ಅಂತ ಹೇಳಿ ಸಮಾಜದ ನಿಯಮಗಳನ್ನ ಅಥವಾ ಧಾರ್ಮಿಕ ಕಟ್ಟಳೆಗಳನ್ನೇ ಉದಾಸೀನ ಮಾಡು, ಅಂದ್ರೆ ನಿರ್ಲಕ್ಷಿಸು ಅಂತ ಈ ಸೂತ್ರ ನೇರವಾಗಿ ಹೇಳ್ತಾ ಇದೆ. ಹೌದು, ಹೇಳ್ತಾ ಇದೆ. ನಾಳೆ ಬೆಳಗ್ಗೆ ಯಾರೋ ಒಬ್ಬರು ಬಂದು, ನಾನು ದೇವರ ಧ್ಯಾನದಲ್ಲಿದ್ದೀನಿ, ನಾನು ಆಫೀಸ್ ಕೆಲಸ ಮಾಡಲ್ಲ, ನನ್ನ ಕುಟುಂಬದ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಹೇಳ್ಬಿಟ್ರೆ, ಭಕ್ತಿಯ ಹೆಸರಿನಲ್ಲಿ ನಿಯಮ ಮುರಿಯೋದು ಒಂದ್ ರೀತಿಯಲ್ಲಿ ಅರಾಜಕತೆಗೆ, ಬೇಜವಾಬ್ದಾರಿಗೆ ದಾರಿ ಮಾಡ್ಕೊಟ್ಟ ಹಾಗಾಗಲ್ವಾ? ಖಂಡಿತವಾಗಿಯೂ ಈ ಅನುಮಾನ ಬರೋದು ಸಹಜ. ಭಕ್ತಿಯ ನೆಪದಲ್ಲಿ ಜವಾಬ್ದಾರಿಗಳಿಂದ ಓಡಿ ಹೋಗೋದಕ್ಕೆ ಇದು ಲೈಸೆನ್ಸ್ ಕೊಡ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಹೌದು, ಹಾಗೆ ಅನ್ಸೋದು. ಆದ್ರೆ ಈ ಉದಾಸೀನತೆಯ ನೈಜ ಅರ್ಥವನ್ನ ನಾವು ಗ್ರಹಿಸಬೇಕಾದ್ರೆ ಮೂಲ ಗ್ರಂಥದಲ್ಲಿ ಉಲ್ಲೇಖಿಸಿರೋ 3 ಐತಿಹಾಸಿಕ ಉದಾಹರಣೆಗಳನ್ನ ಬಹಳ ಆಳವಾಗಣಿಸಬೇಕು. ಯಾವ ಉದಾಹರಣೆಗಳು? ಆ 3 ವ್ಯಕ್ತಿಗಳು ಯಾರು ಅಂದ್ರೆ ಪ್ರಹ್ಲಾದ, ವಿಭೀಷಣ ಮತ್ತು ಭರತ. ಇವರನ್ನ ನಾವು ಭಕ್ತಿ ಸಾಮ್ರಾಜ್ಯದ ಬಂಡುಕೋರರು ಅಂತಲೇ ಕರಿಬೋದು. ನಿಜವಾದ ಅರ್ಥದಲ್ಲಿ ಅವರು ಬಂಡುಕೋರರೇ. ಯಾಕಂದ್ರೆ ಭಕ್ತಿಗಾಗಿ ಅವರು ಎದುರಾಕೊಂಡದ್ದು ಸಣ್ಣಪುಟ್ಟ ನಿಯಮಗಳನ್ನಲ್ಲ, ಬದಲಾಗಿ ಸಮಾಜದ ಅತ್ಯಂತ ಗಟ್ಟಿಯಾದ ಬುನಾದಿಗಳನ್ನ. ಹೇಗೆ ಅಂತ ವಿವರಿಸಬಹುದಾ? ಖಂಡಿತ. ಈಗ ವಿಭೀಷಣನನ್ನೇ ತಗೊಳ್ಳಿ. ಲೌಕಿಕ ನಿಯಮಗಳ ಪ್ರಕಾರ ರಕ್ತ ಸಂಬಂಧವನ್ನ ಕಾಪಾಡಿಕೊಳ್ಬೇಕು, ಅಣ್ಣನಿಗೆ ನಿಷ್ಠನಾಗಿರಬೇಕು, ಎಷ್ಟೇ ಕಷ್ಟ ಬಂದರೂ ಅಣ್ಣನ ಪರವಾಗಿ ನಿಲ್ಲೋದು ತಮ್ಮನ ಧರ್ಮ. ಇದು ಸಮಾಜದ ಕಟ್ಟುಪಾಡು ಅಲ್ವಾ? ಹೌದು, ಅದು ಪ್ರತಿಯೊಬ್ಬರ ನಿರೀಕ್ಷೆ ಕೂಡ. ಆದರೆ ರಾವಣನ ಅಧರ್ಮ ಮತ್ತು ಅಹಂಕಾರ ವಿಭೀಷಣನ ಶ್ರೀರಾಮ ಭಕ್ತಿಗೆ ಅಡ್ಡಿಯಾದಾಗ ವಿಭೀಷಣ ಮಾಡಿದ್ದೇನು, ತನ್ನ ಸ್ವಂತ ಅಣ್ಣನನ್ನ, ತನ್ನ ತಾಯಿನಾಡನ್ನೇ ಉದಾಸೀನ ಮಾಡಿ ಧಿಕ್ಕರಿಸಿ ಹೊರಬಂದ. ಲೌಕಿಕ ದೃಷ್ಟಿಯಲ್ಲಿ ಅದು ದೇಶದ್ರೋಹ ಅಥವಾ ಅಣ್ಣನಿಗೆ ಮಾಡಿದ ದ್ರೋಹ. ಭರತನ ಕಥೆಯೂ ಕೂಡ ಇದೇ ತರಹದ ಎಕ್ಸ್ಟ್ರೀಮ್ ಬಂಡಾಯ ಅಂತ ಹೇಳ್ಬೋದು. ಹೌದು, ಹೇಗೆ? ಅಂದ್ರೆ ತನ್ನ ಮಗನನ್ನ ರಾಜನನ್ನಾಟಿ ಮಾಡಬೇಕು ಅಂತ ಹೆತ್ತ ತಾಯಿ ಕೈಕೇಯಿ ಇಡೀ ರಾಜ್ಯವನ್ನೇ ಅಲ್ಲೋಲಕಲ್ಲೋಲ ಮಾಡಿದ್ವು. ತಾಯಿಯನ್ನ ಗೌರವಿಸುವುದು ಪ್ರತಿಯೊಬ್ಬ ಮಗನ ಆದ್ಯ ಕರ್ತವ್ಯ. ಖಂಡಿತ. ಆದ್ರೆ ಆಕೆಯ ದುರಾಸೆ ಶ್ರೀರಾಮನ ಮೇಲಿದ್ದ ಭರತನ ಭಕ್ತಿಗೆ ವಿರುದ್ಧವಾಗಿತ್ತು. ಆಗ ಭರತ ಏನ್ಮಾಡ್ದ? ತನ್ನ ಹೆತ್ತ ತಾಯಿಯನ್ನೇ ಸಂಪೂರ್ಣವಾಗಿ ದೂರ ಇಟ್ಟ, ಧಿಕ್ಕರಿಸ್ದ. ನಿಖರವಾಗಿ. ಇನ್ನು ಪ್ರಹ್ಲಾದ್ನ ವಿಷಯಕ್ಕೆ ಬಂದ್ರೆ, ತಂದೆ ಹಿರಣ್ಯಕಶಿಪುವಿನ ಮಾತನ್ನ ಮೀರಬಾರ್ದು ಅನ್ನೋದು ಲೋಕದ ನಿಯಮ. ಆದರೆ ಆ ತಂದೆಯೇ ಹಲಿಭಕ್ತಿಗೆ ಕಂಟಕನಾದಾಗ ಆ ನಿಯಮವನ್ನ ಪ್ರಹ್ಲಾದ ಯಾವುದೇ ಅಳುಕಿಲ್ದೆ ಬ್ರೇಕ್ ಮಾಡ್ದ. ಈ 3 ಉದಾಹರಣೆಗಳಲ್ಲಿರೋ ತೀವ್ರತೆಯನ್ನ ಗಮನಿಸಿ. ಇವರೆಲ್ಲರೂ ಸಮಾಜದ ಅತ್ಯಂತ ಪವಿತ್ರವಾದ, ಎಲ್ಲರೂ ಒಪ್ಪುವ ಸಂಬಂಧಗಳನ್ನೇ ಮುರಿದ್ರು. ಆದರೆ ಸಮಾಜ ಇವರನ್ನ ದೂಷಿಸಲಿಲ್ಲ, ಖಳನಾಯಕರು ಅಂತ ಕರೀಲಿಲ್ಲ. ಹೌದು, ಇವತ್ತಿಗೂ ನಾವು ಅವರನ್ನ ಮಹಾಸಂತರು ಅಂತಾನೆ ಪೂಜಿಸ್ತೀವಿ. ಇದರ ಹಿಂದಿನ ಮರ್ಮ ಏನು ಅಂತ ಯೋಚಿಸಿದ್ರೆ ನಮಗೆ ಆ ಸೂತ್ರದ ನೈಜ ಅರ್ಥ ಹೊಳೆಯುತ್ತೆ. ಯಾಕಂದ್ರೆ ಆ ಉಲ್ಲಂಘನೆಯ ಹಿಂದೆ ಯಾವುದೇ ಸ್ವಾರ್ಥ ಇರಲಿಲ್ಲ ಅಲ್ವಾ? ಅಂದ್ರೆ ವಿಭೀಷಣನಿಗೆ ಲಂಕೆಯ ರಾಜನಾಗಬೇಕು ಅನ್ನೋ ದುರಾಸೆ ಇರಲಿಲ್ಲ. ಭರತನಿಗೆ ಸಿಂಹಾಸನದ ಆಸೆ ಇರಲಿಲ್ಲ. ಪ್ರಹ್ಲಾದನಿಗೆ ಅಧಿಕಾರದ ಮದ ಇರಲಿಲ್ಲ. ತಂದೆ, ಅಣ್ಣ ಅಥವಾ ತಾಯಿ ಮೇಲೆ ಅವರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಕೂಡ ಇರಲಿಲ್ಲ. ಆ ಬಂಡಾಯದ ಹಿಂದೆ ಇದ್ದದ್ದು ಕೇವಲ ಶುದ್ಧವಾದ ಭಕ್ತಿ ಪ್ರೇರಣೆ, ಆ ಅಮಲ ಭಕ್ತಿ ಮಾತ್ರ. ಇದೇ ನೋಡಿ ಅತ್ಯಂತ ಸೂಕ್ಷ್ಮವಾದ ವಿಷಯ. ಅವರಲ್ಲಿ ಯಾವುದೇ ದುಷ್ಟ ಸಂಕಲ್ಪವಾಗಲಿ ಅಥವಾ ನಾನೇ ಸರಿ ಅನ್ನೋ ಅಹಂಕಾರವಾಗಲಿ ಇರಲಿಲ್ಲ. ಪರಮಾತ್ಮನಿಗೆ ಹತ್ರ ಆಗೋದಕ್ಕೆ ಅಡ್ಡಿಯಾಗುವ ಪ್ರತಿಯೊಂದನ್ನು, ಅದು ಎಷ್ಟೇ ಹತ್ತಿರದ ಸಂಬಂಧ ಆಗಿದ್ರೂ ಅವರು ನಿರ್ಲಕ್ಷಿಸಿದ್ರು. ನಾರದ ಭಕ್ತಿಸೂತ್ರ ಹೇಳುವ ಉದಾಸೀನತೆ ಅಂದ್ರೆ ಇದೆ. ಇದು ಕೇವಲ ಲೌಕಿಕ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವ ಸೋಮಾರಿತನ ಅಲ್ಲ,
ಅದೊಂದು ರೀತಿಯಲ್ಲಿ ಭಗವಂತನ ಕಡೆಗಿನ ಪಯಣದಲ್ಲಿ ಅಡ್ಡಬರುವ ಪ್ರತಿಯೊಂದು ಡಿಸ್ಟ್ರಾಕ್ಷನ್ ಅನ್ನು ನಿರ್ಲಕ್ಷಿಸುವ ಅತ್ಯುನ್ನತ ವೈರಾಗ್ಯ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇದು ಕೇಳೋದಕ್ಕೆ ಬಹಳ ರೋಮಾಂಚನಕಾರಿಯಾಗಿದೆ. ದೇವರಿಗಾಗಿ ಇಡೀ ಜಗತ್ತನ್ನೇ, ಸ್ವಂತ ಸಂಬಂಧಗಳನ್ನೇ ಎದುರುಹಾಕೊಳ್ಳುವ ಧೈರ್ಯ ಅದು. ಹೌದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದು ಅಷ್ಟು ಸುಲಭನಾ? ತಂದೆ, ಅಣ್ಣ, ತಾಯಿಯನ್ನೇ ಬಿಡುವಷ್ಟು ತೀವ್ರವಾದ ಭಕ್ತಿಯನ್ನ ನಮ್ಮೊಳಗಿಂದ ಹುಟ್ಟು ಹಾಕೋದು ಹೇಗೆ? ನಮ್ಮ ಮನಸ್ಸಿನಲ್ಲಂತೂ ಸದಾ ನಾನು, ನನ್ನ ಮನೆ, ನನ್ನ ದುಡ್ಡು, ನನ್ನ ಕರಿಯರ್, ನನ್ನ ಮರ್ಯಾದೆ ಅನ್ನೋದೇ ತುಂಬಿರುತ್ತೆ. ಅದೇ, ನಮ್ಮ ಮನಸ್ಸಿನಲ್ಲಿ ತುಂಬಿರೋ ಆ ನಾನು ಮತ್ತು ನನ್ನದು ಅಂದ್ರೆ ಅಹಂಕಾರ ಮತ್ತು ಮಮತೆ, ಆ ಭಾವನೆಯೇ ನಾವು ಸಾಧಿಸಬೇಕಾದ ಭಕ್ತಿಗಿರೋ ಅತಿದೊಡ್ಡ ತಡೆಗೋಡೆ. ಭಕ್ತಿಯನ್ನ ಒಳಗೆ ಬಿಟ್ಕೊಳ್ಳಲು ನಾವು ಮೊದಲು ಮಾಡಬೇಕಾದದ್ದು ಈ ತಡೆಗೋಡೆಯನ್ನ ಒಡೆಯೋದು. ಓಕೆ. ಇದನ್ನ ಶರಣಾಗತಿಯ ಮನಃಶಾಸ್ತ್ರ ಅಂತ ಕರಿಬೋದು. ಕೃತಿಯಲ್ಲಿ ಭಗವದ್ಗೀತೆಯ ಅದ್ಭುತವಾದ ಉಲ್ಲೇಖಗಳ ಮೂಲಕ ಇದನ್ನ ಬಿಡಿಸಿಟ್ಟಿದ್ದಾರೆ. ಮೊದಲು ನಮ್ಮ ಅಹಂಕಾರವನ್ನ ಕರಗಿಸಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನೂ, ಅದರ ಆಗುಹೋಗುಗಳನ್ನು ನಮ್ಮ ಹೃದಯದಲ್ಲಿರೋ ಪರಮಾತ್ಮನಿಗೆ ಅರ್ಪಿಸಬೇಕು. ಅಂದ್ರೆ ಅಹಂಕಾರ ಅನ್ನೋದು ನಾವು ನಮ್ಮ ಸುತ್ತಲೂ ಟಟ್ಟುಕೊಂಡಿರೋ ಒಂದು ದಪ್ಪ ಕಲ್ಲಿನ ಗೋಡೆ ಅಥವಾ ಒಂದು ಫಿಲ್ಟರ್ ಇದ್ದ ಹಾಗೆ. ಖಂಡಿತ, ಫಿಲ್ಟರ್ ಇದ್ದ ಹಾಗೆ. ಹೊರಗಡೆ ದೇವ್ರ ಪ್ರೀತಿಯ ಬೆಳಕು ಎಷ್ಟೇ ಇದ್ರೂ ಈ ಫಿಲ್ಟರ್ ಆ ಬೆಳಕನ್ನ ನಮ್ಮೊಳಗಡೆ ಬಿಡೋದೇ ಇಲ್ಲ. ನಾವೇನೇ ಮಾಡಿದ್ರೂ ಅದರ ಕ್ರೆಡಿಟ್ ನಾನೇ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಆ ಫಿಲ್ಟರ್ ಅನ್ನ ತೆಗೆದು ಹಾಕೋದೇ ನಮ್ಮ ಮುಂದಿರೋ ಅತಿ ದೊಡ್ಡ ಚಾಲೆಂಜ್. ಆ ಫಿಲ್ಟರ್ ಒಡೆದು ಸಂಪೂರ್ಣವಾಗಿ ಶರಣಾಗತರಾದಾಗ ಏನಾಗುತ್ತೆ ಅನ್ನೋದನ್ನ ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ಗ್ರಂಥದಲ್ಲಿ ಗೀತೆಯ 9:22ನೇ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಯಾವ ಶ್ಲೋಕ ಅದು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಓ, ಇದರ ಅರ್ಥ ಯಾರು ಬೇರೆ ಯಾವ ಆಸೆಯೂ ಇಲ್ಲದೆ ಅನನ್ಯ ಭಾವದಿಂದ ಭಗವಂತನೊಬ್ಬನನ್ನೇ ಧ್ಯಾನಿಸ್ತಾರೋ ಅವರ ಯೋಗಕ್ಷೇಮವನ್ನ ಆತನೇ ಖುದ್ದಾಗಿ ನೋಡ್ಕೊಳ್ತಾನೆ ಅಂತ. ಹೌದು. ಇದೊಂದ್ ರೀತಿಲಿ ಭಗವಂತ ನಮ್ಗೆ ಕೊಟ್ಟಿರೋ ಕಂಪ್ಲೀಟ್ ಇನ್ಶೂರೆನ್ಸ್ ಪಾಲಿಸಿ ಇದ್ದ ಹಾಗೆ ಅಲ್ವಾ? ನೀವು ನಿಮ್ಮ ಲೌಕಿಕ ಚಿಂತೆಗಳನ್ನ, ಭಯಗಳನ್ನ ಬಿಡಿ, ನಿಮ್ಮನ್ನ ನಾನ್ ನೋಡ್ಕೋತೀನಿ ಅನ್ನೋ ಭರವಸೆ. ಅದೇ ಗೀತೆಯ 18-66ನೇ ಶ್ಲೋಕದಲ್ಲಂತೂ ಇದು ಇನ್ನೊಂದು ಹೆಜ್ಜೆ ಮುಂದೋಗುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನ ಬಿಟ್ಟು ನನಗೊಬ್ಬನಿಗೆ ಶರಣಾಗೋ, ನಿನ್ನ ಪಾಪಗಳಿಂದ ನಾನು ಮುಕ್ತಗೊಳಿಸ್ತೀನಿ ಅಂತ ಪರಮಾತ್ಮನೇ ಅಭಯ ನೀಡ್ತಾನೆ. ಇಲ್ಲಿ ಎಲ್ಲ ಧರ್ಮಗಳನ್ನ ಬಿಟ್ಟು ಅಂದ್ರೆ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಡ ಅಂತಲ್ಲ. ನಾನು ಮಾಡ್ತಾ ಇದ್ದೀನಿ, ಇದು ನನ್ನ ಧರ್ಮ, ಇದು ನನ್ನ ಕರ್ಮ ಅನ್ನೋ ಕರ್ತೃತ್ವ ಭಾವ ಇದೆಯಲ್ಲ, ಅದನ್ನ ಬಿಡು ಅಂತ. ಓ, ಅರ್ಥ ಆಯ್ತು. ನಾರದ ಭಕ್ತಿಸೂತ್ರದ 11ನೇ ನಿಯಮ ಹೇಳುವ ಉದಾಸೀನತೆಯ ಕ್ಲೈಮ್ಯಾಕ್ಸ್ ಇದು. ದೇವರನ್ನ ಸಂಪೂರ್ಣವಾಗಿ ನಂಬಿ ನಮ್ಮ ಕರ್ಮದ ಲೌಕಿಕ ಫಲಗಳ ಬಗ್ಗೆ ಕಂಪ್ಲೀಟಾಗಿ ಉದಾಸೀನತೆ ಬೆಳೆಸ್ಕೊಳ್ಳೋದು. ಇಷ್ಟೊತ್ತು ನಾವು ಲೌಕಿಕ ಜಗತ್ತಿನಿಂದ ಹೇಗೆ ದೂರ ಸರಿಬೇಕು, ಭಕ್ತಿಗೆ ಅಡ್ಡಿಯಾಗೋದನ್ನ ಹೇಗೆ ಉದಾಸೀನ ಮಾಡಬೇಕು, ನಮ್ಮ ಅಹಂಕಾರವನ್ನ ಹೇಗೆ ಬಿಡಬೇಕು ಅಂತ ನೋಡಿದ್ವಿ. ಬಿಟ್ಟುಕೊಡುವ ಪ್ರಕ್ರಿಯೆ ಮಾತ್ರವಲ್ಲ, ಅದೊಂದು ಸಂಬಂಧವಾಗಿ ರೂಪುಗೊಳ್ಳುತ್ತಲ್ವಾ? ಅಂದ್ರೆ ಆ ದೇವ್ರಿಗೂ ಮತ್ತು ನಮಗೂ ಇರೋ ಅಂತರ ಹೇಗೆ ಕಡಿಮೆಯಾಗತ್ತೆ? ಯಾಕಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ದ್ವೈತ ಇದೆಯಲ್ಲ, ಅಂದ್ರೆ ದೇವ್ರು ಬೇರೆ, ನಾವು ಬೇರೆ, ಈ ಅಂತರವನ್ನ ಮುಚ್ಚೋದ್ ಹೇಗೆ? ನೋಡಿ, ಕೃತಿಯ ಕೊನೆಯ ಭಾಗದಲ್ಲಿ ಬರೋ ಅತಿ ಸುಂದರವಾದ ಪರಿಕಲ್ಪನೆನೇ ಇದು. ಇದು ದ್ವೈತದಿಂದ ಏಕತೆಯ ಕಡೆಗಿನ ಪಯಣ. ಆರಂಭದಲ್ಲಿ ಸಾಧಕನಿಗೆ ದ್ವೈತ ಭಾವನೆ ಇದ್ದೇ ಇರುತ್ತೆ. ದೇವರು ಅನಂತ, ಆತ ಸರ್ವಶಕ್ತ, ನಾನು ಕೇವಲ ಅಲ್ಪಜೀವಿ, ದೇವರು ಎಲ್ಲೋ ಮೇಲಿದ್ದಾನೆ ಅನ್ನೋ ಅಂತರ ಖಂಡಿತ ಇರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಆ ಅನಂತ ಶಕ್ತಿಯ ಜೊತೆ ಕನೆಕ್ಟ್ ಆಗೋದು ಹೇಗೆ? ಇಲ್ಲಿಯ ಭಕ್ತಿಯು ತನ್ನ ಮೋಡಿ ಮಾಡೋದು ಹೇಗೆ? ಮನುಷ್ಯ ದೇವರನ್ನ ಕೇವಲ ಅತೀಂದ್ರಿಯ ಶಕ್ತಿಯಾಗಿ ನೋಡದೆ ತನಗೆ ಪರಿಚಯ ಇರೋ ಲೌಕಿಕ ಸಂಬಂಧಗಳ ಮೂಲಕವೇ ನೋಡಲು ಶುರು ಮಾಡ್ತಾನೆ. ಅಂದ್ರೆ ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಹೇಳ್ತೀವಲ್ಲ, ಆ ಥರಾನ? ಎಕ್ಸಾಕ್ಟ್ಲಿ. ನಮಗೆ ಒಬ್ಬ ತಾಯಿಯ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತು, ತಂದೆಯ ಕಾಳಜಿ ಗೊತ್ತು, ಗೆಳೆಯನ ವಿಶ್ವಾಸ ಗೊತ್ತು. ಅದೇ ಎಮೋಷನ್ ಅನ್ನ ನಾವು ಆ ಅನಂತ ಶಕ್ತಿಯ ಮೇಲೆ ಶಿಫ್ಟ್ ಮಾಡ್ತೀವಿ. ದೇವರನ್ನೇ ತಾಯಿಯಾಗಿ, ತಂದೆಯಾಗಿ ಅಥವಾ ಪ್ರಿಯತಮನಾಗಿ ಕಾಣಕ್ ಶುರು ಮಾಡ್ತೀವಿ. ಹೌದು. ಇಲ್ಲಿ ಒಂದು ದೊಡ್ಡ ವಿಪರ್ಯಾಸವನ್ನ ಗಮನಿಸಿ. ಲೌಕಿಕ ಸಂಬಂಧಗಳು ಭಕ್ತಿಗೆ ಅಡ್ಡಿಯಾದ್ರೆ ಅದನ್ನು ನಾವು ಉದಾಸೀನ ಮಾಡಬೇಕು ಅಂತ ಮೊದಲು ಚರ್ಚೆ ಮಾಡಿದ್ವಿ ಅಲ್ವಾ? ಹೌದು, ಮಾಡಿದ್ವಿ.
ಆದರೆ ಅದೇ ಲೌಕಿಕ ಸಂಬಂಧಗಳ ಭಾವನೆಗಳನ್ನ ದೇವರ ಮೇಲೆ ಆರೋಪಿಸಿದಾಗ ಆ ಭಕ್ತಿಯು ತೀವ್ರವಾದ ಅನುರಾಗವಾಗಿ ಬದಲಾಗುತ್ತೆ. ನಾವು ಆ ಅನಂತವಾದ ದೇವರನ್ನ ನಮ್ಮದೇ ಪರಿಧಿಯೊಳಗೆ ತಂದು ಪ್ರೀತಿಸ್ತೀವಿ. ವಾವ್, ಇದ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗತ್ತೆ. ಆ ಪ್ರೀತಿ, ಆ ಅನುರಾಗ ತೀವ್ರವಾದಾಗ ಏನಾಗತ್ತೆ? ಆ ಅನುರಾಗ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ಕೊನೆಗೆ ದೇವರು ಮತ್ತು ಭಕ್ತನ ನಡುವಿನ ಭಿನ್ನತೆ ಕ್ರಮೇಣ ಕರಗುತ್ತಾ ಹೋಗುತ್ತೆ. ಓಹ್, ದೇವರು ಮಾನವನ ಕಡೆಗೆ ಬರ್ತಾ ಇರೋ ಹಾಗೆ, ಮಾನವನು ದೇವರ ಕಡೆಗೆ ಚಲಿಸ್ತಾ ಇರೋ ಹಾಗೆ ಭಾಸವಾಗುತ್ತೆ. ಕೊನೆಗೆ ಆ ತಾಯಿಯ, ತಂದೆಯ ಅಥವಾ ಪ್ರಿಯತಮನ ಮೇಲಿರೋ ಭಕ್ತಿಯ ಪ್ರವಾಹದಲ್ಲಿ ಎಲ್ಲ ಭೇದಗಳು ಅಳಿದು ಹೋಗ್ತವೆ. ಸಾದ್ರಿಬನು ತನ್ನ ಆರಾಧ್ಯ ದೈವದೊಡನೆ ಸಂಪೂರ್ಣವಾಗಿ ಒಂದಾಗ್ತಾನೆ. ಆ ಪೂರ್ಣ ಪ್ರಮಾಣದ ಏಕತೆ ಇದೆಯಲ್ಲ, ಅದೇ ಅಮಲ ಭಕ್ತಿಯ ಅಂತಿಮ ಗುರಿ. ವಾಹ್, ಒಮ್ಮೆ ಯೋಚಿಸಿ, ಇದೊಂದು ಎಂಥ ಅದ್ಭುತವಾದ ಪಯಣ ಅಲ್ವಾ? ನಾವು ಈ ಆಳವಾದ ಅಧ್ಯಯನವನ್ನ ಮಧ್ವಾಚಾರ್ಯರ 9 ತತ್ವಗಳ ಆ ಭದ್ರವಾದ ತಳಹದಿಯಿಂದ ಶುರು ಮಾಡಿದ್ವಿ. ಹೌದು. ಆ ಇಡೀ ಆಧ್ಯಾತ್ಮಿಕ ಸಿಸ್ಟಮ್ ರನ್ ಆಗೋಕೆ ಅಮಲ ಭಕ್ತಿ ಅನ್ನೋ ಕೋರ್ ಪ್ರೊಸೆಸರ್ ಅಥವಾ ಪವರ್ ಸಪ್ಲೈ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ನಾರದ ಭಕ್ತಿ ಸೂತ್ರ 11ರ ಮೂಲಕ ಪ್ರಹ್ಲಾದ್ ಮತ್ತೆ ವಿಭೀಷಣರ ಹಾಗೆ ಭಕ್ತಿಗಾಗಿ ಸಮಾಜದ ಗಟ್ಟಿಯಾದ ಲೌಕಿಕ ನಿಯಮಗಳನ್ನೇ ಧಿಕ್ಕರಿಸುವ ಬಂಡಾಯದ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಜ. ಮತ್ತು ಕೊನೆಯಲ್ಲಿ ಆ ದಪ್ಪನೆಯ ಅಹಂಕಾರದ ಫಿಲ್ಟರ್ ಅನ್ನ ತೆಗೆದುಹಾಕಿ ಸಂಪೂರ್ಣ ಶರಣಾಗತಿಯ ಮೂಲಕ ದೇವರನ್ನೇ ತಾಯಿ, ತಂದೆ, ಗೆಳೆಯನಂತೆ ಪ್ರೀತಿಸುತ್ತಾ ಆ ಏಕತೆಯನ್ನ ಸಾಧಿಸುವ ಸುಂದರವಾದ ಹಂತಕ್ಕೆ ಬಂದು ನಿಂತಿದ್ದೀವಿ. ಖಂಡಿತ. ಈ ಆಧ್ಯಾತ್ಮ ಜ್ಞಾನದ ಸರಣಿ ನಮ್ಮ ದೈನಂದಿನ ಗಡಿಬಿಡಿ ಬದುಕಿಗೆ ಒಂದು ಕನ್ನಡಿ ಹಿಡಿಯುತ್ತೆ ಅಂತ ಹೇಳ್ಬೋದು. ಸದಾ ನಾವೇನನ್ನೋ ಸಾಧಿಸುವ, ಏನನ್ನೋ ಪಡೆದುಕೊಳ್ಳುವ, ಯಾರಿಗೋ ಏನನ್ನೋ ಪ್ರೂವ್ ಮಾಡೋ ಓಟದಲ್ಲೇ ಇರ್ತೀವಿ. ಹೌದು, ಸದಾ ಓಡ್ತಾನೆ ಇರ್ತೀವಿ. ಆದ್ರೆ ಆ ಓಟದ ನಡುವೆ ನಮ್ಮ ನೈಜ ಗಮ್ಯ ಯಾವುದು, ನಮ್ಮ ಅಂತಿಮ ಗುರಿ ಯಾವುದು ಅನ್ನೋದನ್ನ ಈ ಕೃತಿ ನಮ್ಗೆ ಮರೆಯದಂತೆ ನೆನಪಿಸುತ್ತೆ. ಖಂಡಿತ. ಇಂದಿನ ಈ ವೇಗದ ಬದುಕಿನಲ್ಲಿ ನಾವೆಲ್ಲರೂ ನೂರಾರು ಲೌಕಿಕ ಜವಾಬ್ದಾರಿಗಳು, ಆಫೀಸಿನ ಟಾರ್ಗೆಟ್ಗಳು, ಸಮಾಜ ನಮ್ಮ ಬಗ್ಗೆ ಏನು ಯೋಚಿಸುತ್ತೆ ಅನ್ನೋ ಭಯ ಮತ್ತು ದಿನನಿತ್ಯದ ನಿರೀಕ್ಷೆಗಳ ಒತ್ತಡಕ್ಕೆ ಸಿಕ್ಕಿಹಾಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಆಲೋಚಿಸಲು ಒಂದು ಪ್ರಶ್ನೆ. ನಾರದ ಭಕ್ತಿ ಸೂತ್ರದ 11ನೆಯ ನಿಯಮವನ್ನ, ಅಂದ್ರೆ ಆ ಉದಾಸೀನತೆಯ ತತ್ವವನ್ನ ಇವತ್ತಿನ ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿದ್ರೆ ನಮ್ಮ ಒಳಗಿನ ನೈಜ ಶಾಂತಿಗಾಗಿ ಅಥವಾ ನಮ್ಮ ಅತ್ಯುನ್ನತ ಮೌಲ್ಯಗಳಿಗಾಗಿ ಯಾವೆಲ್ಲ ಅನಗತ್ಯ ಒತ್ತಡಗಳ ಬಗ್ಗೆ ನಾವು ಉದಾಸೀನತೆ ಬೆಳೆಸ್ಕೊಳ್ಬೇಕಾಗಬಹುದು? ಬಹಳ ಸೂಕ್ತವಾದ ಪ್ರಶ್ನೆ ಇದು. ಹೌದು, ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಿ ನೋಡ್ಬೇಕು. ಈ ಅತ್ಯಂತ ಅರ್ಥಪೂರ್ಣವಾದ ಮತ್ತು ಆಳವಾದ ಅಧ್ಯಯನದಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ರೋಚಕವಾದ ಮತ್ತು ನಮ್ಮ ಆಲೋಚನೆಗೆ ಹಚ್ಚುವಂಥ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ.